ಮಿಲಿಟ್ಸ್ನ ಬಳಸ್ಕೊಂಡು ಪಾಲಕ್ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ರಾತ್ರಿನೇ ಮಿಲಿಟ್ಸ್ನ ನೆನೆಸಿಟ್ಕೋಬೇಕಾಗತ್ತೆ. ನಂತರ ಕುಕ್ಕರ್ಗೆ ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆ, ತೊಗರಿಬೇಳೆ ಹಾಗೆ ಕೆಂಪು ತೊಗರಿಬೇಳೆ ಇಷ್ಟನ್ನು ಕೂಡ ಹಾಕೊಂಡು ತೊಳೆದಿಟ್ಕೊಳ್ಳಿ. 1/4 ಕಪ್ ಆಗೋಷ್ಟು ಮಿಲಿಟ್ಸ್ನ ಹಾಕ್ಕೊಂಡು ಹಾಗೆ ಟೋಟಲ್ ನಾವು ಎಷ್ಟು ಕಪ್ ಹಾಕಿರ್ತೀವಿ ನೋಡಿ ಅದ್ರ ತಕ್ಕಂತೆ 2 ಕಪ್ ಆಗುವಷ್ಟು ನೀರನ್ನ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟು ತೊಳೆದಿರುವಂಥ ಪಾಲಕ್ನ ಹಾಕಿ ಬೇಯಿಸ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿರುವಂಥ ಪಾಲಕ್ಕು, ಅದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಅರ್ಧ ಈರುಳ್ಳಿ, ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿರು ಬಿಟ್ಕೊಳ್ಳಿ. ಒಂದು ಬಾಂಡಿಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಜೀರಿಗೆ, ಚೂರು ಕಸ್ತೂರಿ ಮೇಥಿ, ಹಿಂಗು ಹಾಕಿ ಫ್ರೈ ಮಾಡಿದ ನಂತರ ಈರುಳ್ಳಿ, ಟೊಮ್ಯಾಟೊ, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡಿ ನಂತರ ರುಬ್ಬಿರುವಂತಹ ಪಾಲಕ್ನ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿರುವಂತ ಮಿಲಿಟ್ಸ್ ಬೇಳೆನ ಹಾಕೊಂಡು ಕೈ ಆಡ್ಕೊಂಡು ಬೇಯಿಸ್ಕೊಂಡ್ರೆ ಪಾಲಕ್ ದಾಲ್ ಕಿಚಡಿ ರೆಡಿ ಆಯ್ತು. ವೇಟ್ ಲಾಸ್ಗೆ ಈ ರೆಸಿಪಿ ತುಂಬಾ ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ.